ವಿಜಯಪುರದಲ್ಲಿ ಜಿಪಿಎಸ್ ಹೊಂದಿದ್ದಂತಹ ರಣಹದ್ದೊಂದು ಪತ್ತೆಯಾಗಿದೆ. ಟ್ರ್ಯಾಕರ್ ಹಾಗೆ ಜಿಪಿಎಸ್ ಮತ್ತು ಕ್ಯಾಮೆರಾವನ್ನ ಈ ರಣಹದ್ದು ಹೊಂದಿತ್ತು. ಚಡಚಣದ ಗೋಟ್ಯಾಳ ಗ್ರಾಮದ ತೋಟವೊಂದರಲ್ಲಿ ಈ ರಣಹದ್ದು ಪತ್ತೆಯಾಗಿರುವಂಥದ್ದು. ರಣಹದ್ದಿನ ಕಾಲಿಗೆ ಗುರುತಿನ ಸಂಖ್ಯೆಯ ಟ್ಯಾಗ್ ಅನ್ನು ಕೂಡ ಅಳವಡಿಸಲಾಗಿತ್ತು. ರಣಹದ್ದನ್ನು ಕಂಡು 112ಗೆ ಸ್ಥಳೀಯರು ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ಸ್ಥಳಕ್ಕೆ ತೆರಳಿ ರಣಹದ್ದನ್ನು ವಶಕ್ಕೆ ಪಡೆದಿರುವಂತಹ ಪೊಲೀಸರು ಸದ್ಯ ಈ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ರಣಹದ್ದು ಎಲ್ಲಿಂದ ಬಂತು, ಹೇಗೆ ಬಂತು, ಇದಕ್ಕೆ ಜಿಪಿಎಸ್ ಟ್ರ್ಯಾಕರ್ ಹಾಕಿದವರು ಯಾರು, ಕ್ಯಾಮ್ರಾವನ್ನ ಕಟ್ಟಿದವರು ಯಾರು, ಯಾವ ಕಾರಣಕ್ಕಾಗಿ ಇದನ್ನೆಲ್ಲ ಕಟ್ಟಿದ್ರು, ಏನಾದರೂ ಸ್ಪೈಯಿಂಗ್ ನಡೀತಾ ಇತ್ತಾ ಅಲ್ಲಿ, ಆ ಉದ್ದೇಶದಿಂದ ಏನಾದರೂ ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಈ ಜಿಪಿಎಸ್ ಟ್ರ್ಯಾಕರ್ ಅನ್ನ ಹಾಗೆ ಕ್ಯಾಮ್ರಾವನ್ನ ಅದಕ್ಕೆ ಹಾಕಿ ಕಳಿಸಿದ್ರಾ ಅನ್ನೋದ್ರ ಬಗ್ಗೆ ಸದ್ಯ ಪೊಲೀಸರು ಆ ರಣಹದ್ದನ್ನ ವಶಕ್ಕೆ ಪಡೆದು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಚಡಚಣದ ಗೋಟ್ಯಾಳ ಗ್ರಾಮದ ತೋಟದಲ್ಲಿ ಪತ್ತೆಯಾಗಿತ್ತು. ವಿಜಯಪುರದಲ್ಲಿ ಪತ್ತೆಯಾಗಿರುವಂತಹ ರಣಹದ್ದು ಜಿಪಿಎಸ್ ಟ್ರ್ಯಾಕರ್ನ ಜೊತೆಯಲ್ಲಿ ಚಡಚಣ ತಾಲೂಕಿನ ಗೋಟ್ಯಾಳ ಗ್ರಾಮದ ತೋಟದಲ್ಲಿ ಇದು ಪತ್ತೆಯಾಗತ್ತೆ. ಈ ರಣಹದ್ದಿಗೆ ಟ್ರ್ಯಾಕರ್, ಜಿಪಿಎಸ್ ಜೊತೆಗೆ ಕ್ಯಾಮ್ರಾಗಳನ್ನು ಕೂಡ ಫಿಕ್ಸ್ ಮಾಡಿ ಕಳಿಸಿರುವಂಥದ್ದು. ರಣಹದ್ದಿನ ಕಾಲಿಗೆ ಗುರುತಿನ ಸಂಖ್ಯೆಯ ಟ್ಯಾಗ್ ಅನ್ನು ಕೂಡ ಅಳವಡಿಸಿದ್ದಾರೆ. ಇದನ್ನು ಕಂಡು ಆತಂಕಗೊಂಡಂತಹ ಸ್ಥಳೀಯರು 112ಗೆ ಕರೆ ಮಾಡಿ ಮಾಹಿತಿಯನ್ನು ಕೊಡ್ತಾರೆ. ಕೂಡಲೇ ಸ್ಥಳಕ್ಕೆ ಬಂದಂತಹ ಪೊಲೀಸರು ಆ ರಣಹದ್ದನ್ನು ವಶಕ್ಕೆ ಪಡೆದಿದ್ದಾರೆ. ಜಳಕಿ ಪೊಲೀಸ್ ಠಾಣೆಗೆ ಅರಣ್ಯಾಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಹಾರಾಷ್ಟ್ರದ ನಾಗ್ಪುರ ಬಳಿಯ ಮೇಲಘಾಟದಿಂದ ಈ ರಣಹದ್ದು ಬಂದಿದೆ ಅಂತ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಜಿಪಿಎಸ್ ಟ್ರ್ಯಾಕರ್ ಕ್ಯಾಮ್ರಾ ಭಾರವಾದ ಕಾರಣ ಹದ್ದು ಹಾರಿ ಬಂದು, ಅಷ್ಟು ದೂರ ಹಾರಿ ಬಂದು ವಿಜಯಪುರದ ಗೋಟ್ಯಾಳದಲ್ಲಿ ಅದು ಲ್ಯಾಂಡ್ ಆಗಿರುವಂಥದ್ದು. ಬೇರೆ ಕಡೆ ಇನ್ನು ಹಾರೋದಕ್ಕೆ ಅದಕ್ಕೆ ಶಕ್ತಿ ಇಲ್ಲದೆ ಬಸವಳಿದು ಹದ್ದು ಕೆಳಗಿಳಿದಿದೆ. ಮಹಾರಾಷ್ಟ್ರ ಅರಣ್ಯ ಇಲಾಖೆಯಿಂದ ಟ್ರ್ಯಾಕರ್ ಅಳವಡಿಸಿರೋ ಬಗ್ಗೆ ಮಾಹಿತಿ ಇದೆ. ರಣಹದ್ದುಗಳ ಜೀವನ ಶೈಲಿ, ಇತರೆ ಪಕ್ಷಿಗಳ ಮಾಹಿತಿಯನ್ನು ಪಡೆಯುವ ಪ್ರಯತ್ನದ ಭಾಗವಾಗಿ ಇದಕ್ಕೆ ಟ್ರ್ಯಾಕರ್ ಹಾಗೆ ಕ್ಯಾಮ್ರಾವನ್ನು ಅಳವಡಿಸಲಾಗಿತ್ತು ಅಂತ ತಿಳಿದು ಬರ್ತಾ ಇದೆ. ಮಾಹಿತಿಯನ್ನು ಪಡೆಯೋದಕ್ಕೆ ಮಹಾರಾಷ್ಟ್ರ ಅರಣ್ಯಾಧಿಕಾರಿಗಳು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ರಣಹದ್ದನ್ನು ತಮ್ಮ ಸುಪರ್ದಿಗೆ ಪಡೆದಿದ್ದಾರೆ. ವಿಜಯಪುರದ ಅರಣ್ಯಾಧಿಕಾರಿಗಳು ತಮ್ಮ ಸುಪರ್ದಿಗೆ ಪಡೆದು ಅದನ್ನು ಸದ್ಯ ಸಂರಕ್ಷಿಸಿರೋದು. ರಣಹದ್ದಿನ ಆರೋಗ್ಯ ಸ್ಥಿತಿಯನ್ನು ನೋಡಿಕೊಂಡು ನಂತರ ಅದನ್ನು ಮತ್ತೆ ವಾಪಸ್ ಹಾರಿ ಬಿಡುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಒಂದು ಕ್ಲಾರಿಟಿ ಸಿಕ್ಕಿದೆ ವಿಜಯಪುರದ ಅರಣ್ಯಾಧಿಕಾರಿಗಳಿಗೆ, ಇದು ಯಾವುದೇ ಸ್ಪೈಗೋಸ್ಕರ ಬಿಟ್ಟಂತಹ ರಣಹದ್ದಲ್ಲ, ಮಹಾರಾಷ್ಟ್ರದ ಅರಣ್ಯದಿಂದ ಹಾರಿ ಬಂದಂತಹ ರಣಹದ್ದು ಇದು ಅನ್ನೋದು ಮಹಾರಾಷ್ಟ್ರದ ಅರಣ್ಯಾಧಿಕಾರಿಗಳಿಂದ ಕನ್ಫರ್ಮ್ ಆಗಿರೋದ್ರಿಂದ ಸ್ಟಡಿ ಪರ್ಪಸ್ಗೋಸ್ಕರ ಇದಕ್ಕೆ ಜಿಪಿಎಸ್ ಟ್ರ್ಯಾಕರ್ ಹಾಗೆ ಕ್ಯಾಮ್ರಾವನ್ನು ಅಳವಡಿಸಿದ್ರಿಂದ ಸದ್ಯ ಇದನ್ನು ಅದರ ಆರೋಗ್ಯ ಚೇತರಿಸಿಕೊಂಡ ನಂತರ ಮತ್ತೆ ಹಾರಿ ಬಿಡೋದಕ್ಕೆ ವಿಜಯಪುರ ಅರಣ್ಯಾಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ನಿನ್ನೆ ನೋಡಿದೇವ್ರಿ ನಾವು, ಮೊದಲಂತೂ ನೋಡಿದ್ರಿ.